ಮಧುಗಿರಿ ತಾಲೂಕು ಶಕ್ತಿ ಕೇಂದ್ರವಾದ ತಾಲೂಕಿನ ಮಿನಿ ವಿಧಾನಸೌಧಕ್ಕೆ ಸೋಮವಾರ ಬೆಳಗ್ಗೆ 10ಕ್ಕೆ ಸರಿಯಾಗಿ ಭೇಟಿ ನೀಡಿದ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರರವರು ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಾತಿ ಪರಿಶೀಲಿಸಿ ತಪ್ಪು ಎಸಗಿದ್ದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ತಕ್ಷಣ ಸ್ಥಳಕ್ಕೆ ಬಂದ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಜೊತೆಯಲ್ಲಿದ್ದು ಹಾಜರಾತಿ ಪುಸ್ತಕ ಪರಿಶೀಲಿಸಿದರು. ಹಲವಾರು ಸಿಬ್ಬಂದಿಗಳು ಕಾರಣವಿಲ್ಲದೆ ರಜೆ ಹಾಕಿರುವುದು, ರಜೆ ಪತ್ರ ನೀಡದೆ ಹಾಗೂ ತಿಂಗಳುಗಟ್ಟಲೆ ರಜೆ ಹಾಕದೆ ನಿರ್ಲಕ್ಷ್ಯತೆಯ ಗೈರು ಹಾಜರಿಗೆ ಅಸಮಾಧಾನಗೊಂಡರು. ಪರಿಷತ್ ಸದಸ್ಯರ ಕಣ್ಣಿಗೆ ಬಿದ್ದು ಆಡಳಿತದ ಮುಖವಾಡ ನೋಡಿದಂತಾಯಿತು. ಕೆಡಿಪಿ ಹಾಗೂ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದ ಅರ್ಜಿಗಳಿಗೆ ಯಾವ ಕ್ರಮ ವಹಿಸಲಾಗಿದೆ ಎಂದು ಪರಿಶೀಲಿಸಿದ ರಾಜೇಂದ್ರರವರು ಆಹಾರ ಇಲಾಖೆಗೆ ಹೊಸ ಕಾರ್ಡ್ಗಳಿಗೆ ನೀಡಿರುವ ಅರ್ಜಿಗಳಿಗೆ ಪರಿಶೀಲನೆ ನಡೆಸಿದ್ರು. ಇದರೊಂದಿಗೆ ಮಾಶಾಸನದ ಅರ್ಜಿಗಳ ನಿಧಾನಗತಿಯ ವಿಲೇವಾರಿಗೆ ಅಸಮಾಧಾನ ಹೊರಹಾಕಿದ್ದು ಬೇಗ ಸರಿಪಡಿಸುವಂತೆ ಸೂಚಿಸಿದರು. ಮನೆಗಳ ವಿತರಣೆಗೆ ಅಗತ್ಯ ಕ್ರಮಕ್ಕೆ ಶಾಸಕರು ಸೂಚಿಸಿದ್ದು ಕೆಲಸ ಪ್ರಗತಿ ಕಾಣಬೇಕು. ಮನೆಗಳ ವಿತರಣೆಗೆ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಕೇಳಿದ್ರು. ಆರ್ ರಾಜೇಂದ್ರರವರು ತಾಲೂಕು ಕಚೇರಿಯಲ್ಲಿ ಇದ್ದಾರೆಂಬ ವಿಚಾರ ತಿಳಿದ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲೂ ಬಂದು ಅರ್ಜಿ ನೀಡಿ ಸಮಸ್ಯೆ ಹೇಳಿಕೊಂಡು ಪರಿಹಾರಕ್ಕೆ ಮನವಿ ಮಾಡಿದ್ರು. ಅರ್ಜಿ ಸ್ವೀಕರಿಸಿ ಮಾತನಾಡಿದ ಆರ್ ರಾಜೇಂದ್ರರವರು ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ವರ್ಷಾನುಗಟ್ಟಲೆ ಸಮಯ ಬೇಕಾ ಎಂದು ಪ್ರಶ್ನಿಸಿದ್ದು, ನೊಂದವರು ಕಚೇರಿಗೆ ಬಂದಾಗ ತಡ ಮಾಡದೆ ಕೆಲಸ ಮಾಡಿಕೊಡಿ, ಯಾವುದೇ ಕಾರಣಕ್ಕೂ ಅಲೆದಾಡಿಸಬಾರದು ಎಂದರು. 97 ಎಕರೆ ಅದರಲ್ಲಿ 75 ಫಾರೆಸ್ಟ್ ಅಂತ ಇದು ಮಾಡಿದ್ದಾರೆ. ಅವರಲ್ಲಿ ಎಷ್ಟು ಫಾರೆಸ್ಟ್ ಅಂತ ಆಗಿದೆ. ಇನ್ನು ಯಾವ ಕಡೆ 27 ಎಕರೆ ಯಾವ ಕಡೆ ರೋಡ್ ಬೈಪಾಸ್ ರೋಡ್ ಯೂಸ್ ಮತ್ತು ದಕ್ಷಿಣ ಬೈಪಾಸ್ ರೋಡ್ ಯಾವ ಕಡೆ ಬರುತ್ತೆ. ನೀವು ಹೊರಗಡೆ ಜಾಗ ಇದೆ, ಇಲ್ಲೆಲ್ಲ ಲೇಔಟ್ಗಳು ಕೊಟ್ಟಿದ್ದಾರೆ. ಮೈನ್ ರೋಡ್ ಮಾಡಿದ್ದಾರೆ. ಆಮೇಲೆ ನೀವು ಲೇಔಟ್ಗಳು ಕೊಡ್ತೀರಾ. ಲೇಔಟ್ಗಳು ಬೈಪಾಸಲ್ಲಿ ಏನಾಗಿದೆ, ಈಗ ಆಗ್ತಿರೋ ಹೋದಿಗೆ ಕನೆಕ್ಟಿವಿಟಿ ರೋಡ್ ಅವರೇ ಕೊಡಬೇಕಾಗಿತ್ತು. ಅದು ಮುಂದಕ್ಕೆ ಆಮೇಲೆ ನಾವು ಮಾಡಿಸ್ಬೇಕು. ಕನೆಕ್ಟಿವಿಟಿ ರೋಡಲ್ಲಿ ಹೊಸ ಲೇಔಟ್ ಮಾಡೋದು ಕನೆಕ್ಟಿವಿಟಿ ಹಿಂದೆ ಎಲ್ಲ ನಿಮ್ಮ ಜಾಗಗಳಿದೆ, ಸರ್ಕಾರಿ ಜಾಗಗಳು ಕನೆಕ್ಟಿವಿಟಿ ರೋಡ್ ಬಿಡಬೇಕು. ಅದು ಇದೆ, ಬಟ್ ಅವ್ರು ಇನ್ನೂ ಮಾಡ್ತಿಲ್ಲ. ಅವರು ಹಾಸ್ಟೆಲ್ ಮೇಲ್ಗಡೆ ಹೋಗ್ಬೇಕು. ಇಲ್ಲ ಮೊನ್ನೆ ನಾವು ಹೋಗಿದ್ದ ದಾರಿ ಆದರೆ ಅದು ದಾರಿ ಇಲ್ಲ, ಪ್ರೈವೇಟ್ ದಾರಿ. ಡೆಪ್ರೆಷನ್ ತಗೊಂಡು ನಾನು ಹೇಳಿಲ್ಲ. ಕಚೇರಿ ಕೊಟ್ಟಿರೋದಿಲ್ಲ. ಕೃಷ್ಣವೇಣಿ ಏನಾಗಿದೆ ಆಯಮ್ಮನಿಗೆ ಕೆಲಸ ಮಾಡೋಕ್ಕೆ ಅವ್ರ ಬದಲಿಗೆ ಅವ್ರ ತಂಗಿನ ಯಾರು ಮಾಡ್ತಾ ಇದ್ದಾರೆ. ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ, ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಫಿಸಿಕಲಿ ಒಂದಿದ್ರು ಅವ್ರು ಬಂದು ಬೇರೆ ಮಾಡ್ತಿದ್ದಾರೆ.
ನಂತರ ಶಾಸಕರ ಕೊಠಡಿಗೆ ತೆರಳಿದ ಆರ್ ರಾಜೇಂದ್ರರವರು ತಾಲೂಕಿನ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಹಾಗೂ ಇಲಾಖೆ ಕೈಗೊಂಡ ಕ್ರಮಗಳ ಬಗ್ಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐಗಳಾದ ಎಂಎಸ್ ಚಂದ್ರಶೇಖರ್, ಶ್ರೀನಿವಾಸ್ ಪ್ರಸಾದ್, ಪಕ್ಷದ ಮುಖಂಡರು ಹಾಗೂ ಇತರರು ಇದ್ದರು.